ಪ್ರಪಂಚ ಪರ್ಯಟನೆ ಪ್ರಪಂಚ ಪರ್ಯಟನೆ. ನಮಸ್ಕಾರ ವೀಕ್ಷಕರ. ಅಂಬರದ ಛಾಯೆಯೊಳಗೆ ನಾವೆಲ್ಲರೂ ಪಯಣಿಗರು. ಪ್ರಯಾಣದ ಒತ್ತಡದಲ್ಲಿ ಸಾಸಿವೆಯಷ್ಟು ಸುಖವನ್ನ ಬಯಸುವವರು. ಆ ಸುಖದ ಪರಿಧಿಯೊಳಗೆ ನಾವು ನನ್ನವರು ನಮ್ಮತನವನ್ನ ಅತಿ ಹೆಚ್ಚಾಗಿ ಪ್ರೀತಿಸುವವರು. ಆ ಪ್ರೀತಿಸುವ ಕ್ಷಣಗಳಲ್ಲಿ ಆಶ್ಚರ್ಯಕರ ಸನ್ನಿವೇಶಗಳಿಗೆ ಕೆಲವರು ಸಾಕ್ಷಿಯಾಗುವವರು. ಆ ಕೆಲವರಲ್ಲಿ ನೀವು ಮತ್ತು ನಾವು. ಎಸ್, ಬದುಕಿನ ಬಂಡಿ ಹೀಗೆ. ಯಾವುದನ್ನ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ವೋ ಅದು ಸಂಭವಿಸುತ್ತೆ. ಹೀಗೆ ನಾವು ಯಾವುದೋ ಒಂದು ಕೆಲಸಕ್ಕೆ ಅಣಿಯಾಗಿದ್ದಾಗ ಚಂದ್ರಣ್ಣ ಸರ್ ಅವರು ಕಾಲ್ ಮಾಡಿದ್ರು. ನಮ್ಮ ಮನೆಯಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಪೂಜೆ ಇದೆ, ಮದ್ದೂರು ತಾಲೂಕಿನ ತೊಪ್ಪನಹಳ್ಳಿಯಲ್ಲಿ ಅಂತ ಹೇಳಿದ್ರು. ಅಲ್ಲಿ ಬಂದು ನೀವು ವಿಡಿಯೋ ಶೂಟ್ ಮಾಡಿ ಅಂತ ಹೇಳಿದ್ಮೇಲೆ ಓಕೆ ಅಂತ ಹೇಳಿ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಆ ಊರಿನ ಅಕ್ಕಪಕ್ಕದಲ್ಲಿರುವ ಒಂದಿಷ್ಟು ಆಶ್ಚರ್ಯಕರವಾದಂತಹ ಕೆಲವು ಸ್ಥಳಗಳಿಗೆ ಭೇಟಿಯಾದ್ವಿ. ಮೊದಲಿಗೆ ನಾವು ಕೊಕ್ರೆಬೆಳ್ಳೂರಿಗೆ ವಿಸಿಟ್ ಮಾಡಿದ್ವಿ. ಕೊಕ್ಕರೆಬೆಳ್ಳೂರಿಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ಅರಳುತ್ತದೆ ಪ್ರಕೃತಿಯ ಪ್ರೀತಿ ಗೀತ, ಪಕ್ಷಿಗಳ ಸಂಗೀತ, ಹೊಸ ಉತ್ಸಾಹದ ದಾರಿ ಮನದೊಳಗೆ ಮೂಡುತ್ತದೆ ಸಂತಸದ ಹೊಳೆ ಹರಿದು. ನಮಗ ಎಷ್ಟು ಸಾಧ್ಯವೋ ಅಷ್ಟನ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಕೊಕ್ಕರೆಬೆಳ್ಳೂರು ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿದೆ. ಇದೊಂದು ಪ್ರಸಿದ್ಧ ಹಳ್ಳಿ. ಪಕ್ಷಿಗಳ ಸಂರಕ್ಷಣೆಗೆ ವಿಶ್ವದಲ್ಲೇ ಒಂದು ಗಮನ ಸೆಳೆದಿದೆ. ಈ ಹಳ್ಳಿಗೆ ಪ್ರತಿ ವರ್ಷ ಪೆಲಿಕಾನ್ ಮತ್ತು ಪೆಂಡೆಡ್ ಸ್ಟಾರ್ಕ್ ಪಕ್ಷಿಗಳು ಅಂದ್ರೆ ಕೊಕ್ಕರೆಗಳು ವಲಸೆ ಬರ್ತವೆ. ಗ್ರಾಮದ ಮರಗಳ ಮೇಲೆ ಗೂಡು ಕಟ್ತವೆ. ಅಲ್ಲಿ ಅದರ ಸಂತಾನೋತ್ಪತ್ತಿಗಳನ್ನ ಮಾಡಿಕೊಂಡು ಮತ್ತೆ ಹೊರಡ್ತವೆ. ವಿಶೇಷ ಅಂದ್ರೆ ಗ್ರಾಮಸ್ಥರು ಮತ್ತು ಇದರ ನಡುವೆ ಒಂದು ಅವಿನಾಭಾವ ಸಂಬಂಧ ಇದೆ. ಯಾಕಂದ್ರೆ ನಾವು ಅಲ್ಲಿ ಹಳ್ಳಿಗರನ್ನ ಕೇಳಿದಾಗ, ಸರ್ ನಾವು ಇಲ್ಲಿ ನಮ್ಮ ಜೀವನವನ್ನ ಮಾಡ್ತಾ ಇದೀವಿ, ನಮ್ಮ ಮನೆಗಳಲ್ಲಿ ಅವು ದೂರ ಊರಿಂದ ಬಂದಿದೆ, ಅದ್ರ ಜೀವನ ಅವು ಮಾಡ್ತವೆ. ಸೊ ಮಾನವರ ಮತ್ತು ಪಕ್ಷಿಗಳ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನಾವು ಕೆಲವರನ್ನ ಕೇಳಿದ್ವಿ, ಯಾಕೆ ಸರ್ ಇಲ್ಲಿ ಕೊಕ್ಕರೆಬೆಳ್ಳೂರು ಅಂತ ಹೆಸರು ಯಾಕೆ ಬಂತು, ಕೊಕ್ಕರೆಗಳು ಇಲ್ಲೇ ಯಾಕೆ ಬರುತ್ತೆ, ಬೇರೆ ಕಡೆ ಎಲ್ಲಾ ಮರಗಳಿದೆ, ಬೇರೆ ಊರಲ್ಲೂ ಇದೆ, ಅಲ್ಲಿ ಯಾಕೆ ಹೋಗಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಸರ್, ಎಸ್ಪೆಷಲಿ ಇದು ಹೇಗಿದೆ ಅಂದ್ರೆ ಒಂದು ಹೆಣ್ಣು ತನ್ನ ತಾಯಿ ಮನೆಗೆ ಬಂದು ಹೆರಿಗೆಯನ್ನ ಮಾಡಿಕೊಂಡು ಮಗುವನ್ನ ಪೋಷಿಸಿಕೊಂಡು ಹೋಗ್ತಾಳಲ್ಲ, ಹಾಗೆ ಎಲ್ಲ ಕೊಕ್ಕರೆಗಳ ಬಂದು ಒಂದು ಮರಿಗಳನ್ನ ಹಾಕಿ ಅದನ್ನ ಒಂದು 6 ತಿಂಗಳ ಪೋಷಣೆ ಮಾಡಿ ಮತ್ತು ಅವು ಬೇರೆ ಕಡೆಗೆ ಹೋಗುತ್ತವೆ. ಕೊಕ್ಕರೆಗಳು ಇದನ್ನ ಅದರ ತವರೂರು ಅಂತ ತಿಳ್ಕೊಂಡಿವೆ ಅಂತ ಹೇಳಿದ್ರು. ನೋಡಿ, ಸೊ ಆ ಕಾರಣಕ್ಕಾಗಿ ಇದು ಅಲ್ಲಿ ಜನರಿಗೆ, ಒಂದಷ್ಟು ಜನರಿಗೆ ಗೊತ್ತಿರ್ಬೋದು, ಒಂದಷ್ಟು ಜನರಿಗೆ ಗೊತ್ತಿಲ್ಲ, ಬಟ್ ಅವ್ರಿಗೂ ಒಂದು ಪ್ರೀತಿ ಇದೆ. ಯಾಕಂತಂದ್ರೆ ದೇಶ ವಿದೇಶಗಳಿಂದ ಇಲ್ಲಿ ಕೊಕ್ಕರೆಗಳು ಬರ್ತವೆ. ಅನೇಕ ಜಾತಿಯ ಕೊಕ್ಕರೆಗಳು ಇಲ್ಲಿ ಬರ್ತವೆ. ನಾವು ಕೆಲವೊಂದಿಷ್ಟು ಕೊಕ್ಕರೆಗಳನ್ನ ನೋಡಿದ್ವಿ. ಅದ್ರ ಗಂಟ್ಲಲ್ಲಿ ಇಟ್ಕೊಂಡು ಏನೋ ಮೆಲುಕು ಹಾಕ್ತಾ ಇರ್ತವೆ. ಸೊ ವಿವಿಧ ತರನಾದ ಕೊಕ್ಕರೆಗಳನ್ನ ನಾವು ನೋಡಿದ್ವಿ. ಬಟ್ ನಮಗೂ ತುಂಬಾ ಖುಷಿ ಆಯ್ತದು. ಕೊಕ್ಕರೆಬೆಳ್ಳೂರು ನಿಜವಾಗ್ಲೂ ಇದೊಂದು ಗ್ರೇಟ್. ಸಾಧ್ಯವಾದ್ರೆ ನೀವೆಲ್ಲರೂ ವಿಸಿಟ್ ಮಾಡಿ. ಪ್ರೀತಿಯಿಂದ ತುಂಬಿದ ಜೀವಗಳ ಧಾಮ. ನಂತರ ನಾವು ಇಲ್ಲಿಂದ ಇಗ್ಲೂರ್ ಬ್ಯಾರೇಜ್ ಹೋದ್ವಿ. ಅಂದ್ರೆ HD ದೇವೇಗೌಡ ಬ್ಯಾರೇಜ್ ಅಂತ ಹೇಳ್ತಾರೆ. ಅದು ಕಾವೇರಿಯ ಉಪನದಿಯಾದ ಶಿಂಸಾ ನದಿಯ ಮೇಲೆ ನಿರ್ಮಿತವಾಗಿದೆ. ಸೊ ಆ ನದಿ ಅಲ್ಲಿ ರೈತರಿಗೆ ಜೀವ ನದಿ. ಯಾಕಂದ್ರೆ ಆ ನದಿಯಿಂದ ಬೆಳೆಗಳನ್ನ ಬೆಳಿತಾರೆ, ಅದರಿಂದ ಅವರ ಜೀವನ ಉಪಾಯ ನಡೆಯುತ್ತೆ. ಸೊ ಅದೊಂದು ಸುಂದರವಾದ ಸ್ಥಳ.
ಇಗ್ಗಲೂರು ಇಗ್ಗಲೂರು ಹೊಳೆಯುವ ಶಕ್ತಿ ಇದು. ಶಿಂಷಾ ನದಿಯ ನಾದ ಬದುಕಿನ ಹೊಸ ಬೆಳಕು. ಮಂಡ್ಯದ ಮಣ್ಣಿಗೆ ಜೀವ ತುಂಬುವ ಹರಿವು. ರೈತನ ಕನಸಿಗೆ ಸ್ಪಂದಿಸುವ ನಾಡಿನ ಹೃದಯ ಇದು. ನಾವಿವಾಗ ಚಾಮುಂಡೇಶ್ವರಿ ಅಮ್ಮನವರ ಪೂಜೆ ಇದೆಯಲ್ಲ, ಅಲ್ಲಿ ಹೋಗ್ತಾ ಇದೀವಿ. ನಾವ್ ಅಲ್ಲಿ ಹೋದಾಗ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ರು. ಯಾಕಂದ್ರೆ ರಾತ್ರಿ ಊಟ ಇತ್ತು. ಆ ಪೂಜೆ ಆದ ತಕ್ಷಣ ಭಕ್ತರು ಬರ್ತಾರಲ್ಲ, ಅವ್ರಿಗೆಲ್ಲ ಊಟ ಎಲ್ಲ ಅರೇಂಜ್ ಮಾಡಿದ್ರು. ಜೊತೆಗೆ ಅಲ್ಲಿ ಒಂದು ಮಗುವಿಗೆ ಒಂದು ಜವಳ ತೆಗಿತಾ ಇದ್ರು. ಆ ಜವಳ ತಗೋ ಕಾರ್ಯಕ್ರಮವೂ ಸಹ ಅದ್ರ ಜೊತೆ ಇತ್ತು. ಜೊತೆಗೆ ಆ ಅಮ್ಮನವ್ರ ಬಗ್ಗೆ ಕೆಲವರನ್ನ ಮಾತಾಡ್ಸಿದಾಗ ತುಂಬಾ ಹೇಳಿದ್ರು, ಇಲ್ಲಿ ಅಮ್ಮ ಬಂದಿದ್ದಕ್ಕಾಗಿ ನಮಗ್ ತುಂಬಾ ಹೆಲ್ಪ್ ಆಗಿದೆ, ನಮ್ಮ ಊರಿನ ಜನರಿಗೆಲ್ಲ ಹೆಲ್ಪ್ ಆಗಿದೆ ಅಂತ ಹೇಳಿದ್ರು. ನನ್ನ ಹೆಸರು ಕೀರ್ತನ. ನಾನು ತಪ್ಪನಹಳ್ಳಿ ಓದ್ತಾ ಇದ್ದು 10th. ಅಮ್ಮ ಬಂಧುತ್ವದಿಂದ ನಮಗೆಲ್ಲ ಒಳ್ಳೆಯದೇ ಆಗಿದೆ. ನಮ್ಮಪ್ಪ ಒಂದು ಸಮಸ್ಯೆಗಳಿದ್ದು ಅವರು ತುಂಬ ಒಳ್ಳೆಯದೇ ಆಗಿದ್ದಾರೆ. ಅಮ್ಮ ಬಂಧುತ್ವದಿಂದ ಎಲ್ಲರಿಗೂ ಒಳ್ಳೆಯದೇ ಆಗಿದೆ. ಅಮ್ಮ ಬಂದು 5 ವರ್ಷ ಆಗಿದೆ. 5 ವರ್ಷದಿಂದ ಯಾವ ಸಮಸ್ಯೆನೂ ಇಲ್ಲ, ಎಲ್ಲ ಪರಿಹಾರ ಆಗುತ್ತದೆ. ಜೈ ಜೈ ಚಾಮುಂಡೇಶ್ವರಿ ಅಮ್ಮ. ಜೈ ಜೈ ಚಾಮುಂಡೇಶ್ವರಿ ಅಮ್ಮ. ಚಾಮುಂಡೇಶ್ವರಿ ಅಮ್ಮ ನೀ ಎಲ್ಲೆಡೆ ಇರುವೆ. ನಾವು ಕರೆದ ಕ್ಷಣದಲ್ಲೇ ನಮ್ಮ ಬಳಿಗೆ ಬರುವೆ. ನಿನ್ನ ನಾಮವೇ ನಮ್ಮ ಶಕ್ತಿ, ನಿನ್ನ ಕೃಪೆಯೇ ನಮ್ಮ ಭಕ್ತಿ. ಜೈ ಜೈ ಚಾಮುಂಡೇಶ್ವರಿ ಅಮ್ಮ. ನಮಸ್ಕಾರ, ನನ್ನ ಹೆಸರು ಗಾನವಿ. ನಾನು 8ನೇ ತರಗತಿ ಮುಗಿಸಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಚಾಮುಂಡೇಶ್ವರಿ ಅಮ್ಮನ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಊರಿನಲ್ಲಿ 5 ವರ್ಷಗಳ ಕಾಲ ವಾಸವಾಗಿದ್ದಾರೆ. ಇನ್ನು ನಮಗೂ ಚೆನ್ನಾಗೆ ಆರೋಗ್ಯ ಸಮಸ್ಯೆ ಎಲ್ಲನೂ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮನೇಲೂ ಇದು ಮಾಡಿದ್ದಾರೆ. ನಮ್ಮ ಅಮ್ಮಂಗೂ ಒಳ್ಳೇದು ಇದು ಕೊಟ್ಟಿದ್ದಾರೆ. ನನಗೂ ವಿದ್ಯಾಭ್ಯಾಸ ಚೆನ್ನಾಗಿ ಕೊಟ್ಟಿದ್ದಾಳೆ. ಹಾಗೂ ನಮ್ಮ ಸ್ನೇಹಿತೆ ಮಾತಾಡ್ದಾಗೆ ನನಗೂ ಎಲ್ಲನೂ ಕೊಟ್ಟಿದ್ದಾರೆ. ಹಾಗೂ 5 ವರ್ಷದಿಂದ ಊರಲ್ಲಿ ನಮ್ಮಮ್ಮ ಇದ್ದಾರೆ ಅಂತ ಹೇಳ್ಕೊಂಡಿದ್ದೀನಿ. ಆದರೂ ನಮಗೂ ಚೆನ್ನಾಗೂ ಧೈರ್ಯ ತುಂಬಿದ್ದಾರೆ ಅಂತ ಹೇಳ್ಕೊಂಡಿದ್ದೀನಿ. ವಿದ್ಯಾಭ್ಯಾಸದಲ್ಲೂ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಕೇಳ್ಕೊತೀನಿ. ಜೈ ಜೈ ಚಾಮುಂಡೇಶ್ವರಿ ಅಮ್ಮ. ಗಾಳಿಯಲ್ಲಿ ನೀನೇ ಉಸಿರು, ಬೆಳಕಿನಲ್ಲಿ ನೀನೇ ದೀಪ, ನಮ್ಮ ಹೃದಯದೊಳಗೆ ನೀನೇ ಜೀವನದ ದಾರಿ ತೋರಿಸುವೆ. ನೀ ಇಲ್ಲದೆ ಏನೂ ಇಲ್ಲ, ನೀ ಇದ್ದರೆ ಎಲ್ಲವೂ ಇದೆ. ಜೈ ಜೈ ಚಾಮುಂಡೇಶ್ವರಿ ಅಮ್ಮ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಪ್ರತೀಕ್ಷಾ. ನಾನು 6ನೇ ತರಗತಿ ಅಲ್ಲಿ ಓದುತ್ತಿದ್ದೇನೆ. ನಮ್ಮೂರು ಅಂಚಳ್ಳಿ. ನಮ್ಮಮ್ಮ ತುಂಬ ಎಲ್ಲರಿಗೂ ಎಲ್ಲರಿಗೂ ಕಷ್ಟ ಇರೋದನ್ನ ಎಲ್ಲ ಸಮಸ್ಯೆಯನ್ನ ದೂರ ಮಾಡಿದ್ದಾರೆ. ಹಾಗೆ ನಮ್ಮ ಪಪ್ಪನೂ ಕೂಡ ಮನೆ ಕಟ್ಟೋದ್ರಿಂದ ಕಷ್ಟ ಇದ್ರು. ಆದ್ರೂ ನಮ್ಮ ಪಪ್ಪ ನಮ್ಮ ಅಮ್ಮಂತ ಕೇಳ್ಕೊಂಡ್ರು. ಆವಾಗ ಅದ್ರ 2 ವರ್ಷದಿಂದನೇ ನಮ್ಮದು ಮನೆ ಆಯಿತು. ನಮ್ಮ ಮನೆ ಗುರುಪ್ರವೇಶಕ್ಕೆ ನಮ್ಮ ಅಮ್ಮನ್ನ ಕರೆಸಿದ್ವಿ. ಆವಾಗ ತುಂಬ ಮೆರವಣಿಗೆಯಿಂದ ಕುಣಿದ್ರು. ಆದ್ರಿಂದ ನಮ್ಮ ಅಮ್ಮ ಅನ್ನೋದಕ್ಕೆ ಹೆಮ್ಮೆಯಿಂದ ಹೇಳ್ಕೊತೀನಿ. ನಮ್ಮಮ್ಮ ತುಂಬ ಎಲ್ಲ ಸಮಸ್ಯೆಗೂ ಪರಿಹಾರ ಆಗಿದ್ದಾರೆ. ನಮ್ಮ ಅಮ್ಮನ ಕಂಡ್ರೆ ನಮಗೆ ಹೆಮ್ಮೆ ಆಗುತ್ತದೆ. ಎಲ್ಲರಿಗೂ ಧನ್ಯವಾದ. ಜೈ ಜೈ ಚಾಮುಂಡೇಶ್ವರಿ ಅಮ್ಮ.
ಎಲ್ಲರಿಗೂ ನಮಸ್ಕಾರ. ನಾವು ತೊಪ್ಪನಹಳ್ಳಿಯಿಂದ ಮಾತಾಡ್ತಾ ಇರೋದು. ನನ್ನ ಹೆಸರು ಶ್ವೇತಾ ಅಂತ. ನಮ್ಮ ಮನೇಲಿ ತುಂಬಾ ಪ್ರಾಬ್ಲಮ್ ಇತ್ತು. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಮ್ದೆಲ್ಲ ಪರಿಹಾರ ಆಗಿದೆ. ನಿಮ್ದೇನಾದ್ರು ಕಷ್ಟ ಇತ್ತು ಅಂತಂದ್ರೆ ಈ ತಾಯಿ ಹತ್ರ ಬನ್ನಿ, ನಿಮ್ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. 5 ವರ್ಷದ ಹಿಂದಗಡೆ ನಮ್ಮ ಮನೆ ತುಂಬಾ ಕಷ್ಟ ಇತ್ತು. ನಮ್ದು ಒಂದು ಕೋರ್ಟ್ ಕೇಸ್ ಇತ್ತು, ಅದನ್ನು ಅಮ್ಮ ಪರಿಹಾರ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಅಮ್ಮಂಗೆ ಬನ್ನಿ ಕಡಿಯೋದಾಗಿರ್ಲಿ, ಇಲ್ಲಿ ಊರೊಳಗಡೆ ಅಮ್ಮನ್ ಕರ್ಕೊಂಡ್ ಬಂದು ವಿಜೃಂಭಣೆಯಿಂದ ಮೆರವಣಿಗೆ ಮಾಡೋದಾಗಿರ್ಲಿ ತುಂಬಾ ಚೆನ್ನಾಗ್ ಮಾಡ್ತಾ ಇದ್ದಾರೆ. ಎಲ್ಲ ಅಮ್ಮನಿಂದ ಎಲ್ಲಾರ್ಗು ಒಳ್ಳೇದಾಗಿದೆ. ನಿಮ್ಗೆ ಸಂತಾನ ಭಾಗ್ಯ ಇಲ್ಲ ಅಂತಂತಂದ್ರೆ ಅಮ್ಮ ಸಂತಾನ ಭಾಗ್ಯ ಕೊಡ್ತಾಳೆ. ನೀವ್ ಬರ್ಬೋದು ಇಲ್ಲಿ. ಅಮ್ಮನ ದಯೆಯಿಂದ ನಿಮ್ ಮನೆ ಬೆಳಕಾಗುತ್ತೆ ಅಂತ ಹೇಳ್ತೀನಿ ನಾನು. ಕತ್ತಲೆ ಬಂದಾಗ ಬೆಳಕಾಗುವೆ, ಭಯ ಬಂದಾಗ ಧೈರ್ಯ ನೀಡುವೆ. ನಾವು ತಪ್ಪಿದ ದಾರಿಯಲ್ಲಿ ಸರಿಯಾದ ಮಾರ್ಗ ತೋರಿಸುವೆ. ನಿನ್ನ ನೆನೆದರೆ ಮನದಲ್ಲಿ ಶಾಂತಿ ಹರಿದು ಬರುತ್ತದೆ. ಜೈ ಜೈ ಚಾಮುಂಡೇಶ್ವರಿ ಅಮ್ಮ. 5 ವರ್ಷದಿಂದಗಡೆ ನಾವ್ ಎಷ್ಟು ಕೆಳಮಟ್ಟದಲ್ಲಿದ್ವಿ ಅಂತಂತಂದ್ರೆ ಹೇಳಕ್ಕಾಗಲ್ಲ. ಅಷ್ಟು ಕೆಳಮಟ್ಟದಲ್ಲಿದ್ವಿ ನಾವು. ಇವತ್ತು ಅಮ್ಮನ ದಯೆಯಿಂದ ಇವತ್ತು ನಾವು 4 ಜನದ ಮುಂದಗಡೆ ನಿಲ್ಲೋ ರೀತಿ ಅಮ್ಮ ಮಾಡಿದ್ದಾರೆ. ನಮ್ಗೆ ಒಳ್ಳೇದಾಗ್ಲಿ. ಜೈ ಜೈ ಚಾಮುಂಡೇಶ್ವರಿ ಅಮ್ಮ. ಜಗವೆಲ್ಲ ನಿನ್ನ ರೂಪ, ಪ್ರತಿ ಜೀವದಲ್ಲಿ ನಿನ್ನ ಸ್ಪರ್ಶ. ನಿನ್ನ ನಾಮ ಜಪಿಸಿದರೆ ದುಃಖವೆಲ್ಲ ದೂರವಾಗುತ್ತದೆ. ನೀನೆ ನಮ್ಮ ಜೀವದ ಬೆಳಕು, ನೀನೆ ನಮ್ಮ ಆಶ್ರಯ. ಜೈ ಜೈ ಚಾಮುಂಡೇಶ್ವರಿ ಅಮ್ಮ. ಜೈ ಜೈ ಚಾಮುಂಡೇಶ್ವರಿ ಅಮ್ಮ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಶರಣ್ಯೆ ತ್ರ್ಯಂಬಕೆ ದೇವಿ. ತುಂಬಾ ವಿಜೃಂಭಣೆಯಿಂದ ಆ ಪೂಜೆಗಳನ್ನು ನೆರವೇರಿಸಿದ್ರು ಎಲ್ಲರೂ ಮನೆಯವರು ಸೇರಿ. ಶನೇಶ್ವರಂ ಕಾಕವಾಹನ ಛಾಯಾ ದೇವಿಪುತ್ರ ಸೂರ್ಯಪುತ್ರ ಶನೇಶ್ವರ. ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರ ಶುಕ್ರ ಶನೇಶ್ವರ ರಾಹುಕೇತುವೇ ನಮಃ. ಮಹಾಕಾಳಿ ಮಹಾದುರ್ಗಿ ಚಂಡಮುಂಡ ಮಾಲಿನಿ ಮಹಿಷಮರ್ದಿನಿ ಸರ್ವೇಶ್ವರಿ ಆದಿಶಕ್ತಿ ಚಾಮುಂಡೇಶ್ವರಿ ಸರ್ವೇಶ್ವರಿ ಜಗದೀಶ್ವರಿ ಲೋಕೇಶ್ವರಿ ಪದ್ಮಾವತಿ ದೇವಿ ಭೂದೇವಿ ಶ್ರೀದೇವಿ ಛಾಯಾದೇವಿ ನಮಮ್ಮ ಅಂಜನಾದೇವಿ ನಮಮ್ಮ ಮಹಾಲಕ್ಷ್ಮಿ ತಾಯಿ ಅಟ್ಟಿಲಕ್ಕಮ್ಮ ಸರಿಯಮ್ಮ ತಾಯಿ ಚಾಮುಂಡೇಶ್ವರಿ ಗಂಗಾ ಮಾತೆ ಒಳೇಶ್ವರಿ ತಾಯಿ ಚಾಮುಂಡೇಶ್ವರಿ ಸರ್ವಮಂಗಳೆ ಆದಿಶಕ್ತಿ. ಪೂಜೆ ಆದ್ಮೇಲೆ ಅಲ್ಲಿನ ಭಕ್ತರಿಗಾಗಿ ಪ್ರಸಾದ ಏರ್ಪಾಡು ಮಾಡಿದ್ರು. ಎಲ್ಲರೂ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಆ ಪೂಜೆಯಲ್ಲಿ ಭಾಗಿಯಾಗಿ ಎಲ್ಲರೂ ಆ ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದ ಪಡ್ಕೊಂಡ್ರು. ನೀಲಾಂಜನಂ ಶಮಪಾಶಂ ರವಿಪುತ್ರಂ ದೇವಗ್ರಜಂ ಛಾಯಮಾತಾಂಡ ಸಂಬೋಧಂ ತನ್ಮಮಾಮಿ ಶನೇಶ್ವರಂ ಕಾಕವಾಹನ ಸೂರ್ಯಪುತ್ರ ಛಾಯಾದೇವಿ ಪುತ್ರ. ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರುವೇ ಶುಕ್ರಾಯ ಶನೇಶ್ವರಾಯ ರಾಹುವೇ ಕೇತುವೇ ನಮಃ. ನವದುರ್ಗಿ ಚಾಮುಂಡೇಶ್ವರಿಯೇ ನಮಃ. ಚಂಡಮುಂಡ ಮಾಲಿನಿ ಮಹಿಷಮರ್ದಿನಿ ಸರ್ವಮಂಗಳೆ ಆದಿಶಕ್ತಿ ಚಾಮುಂಡೇಶ್ವರಿ ತಾಯಿ ಬೆಟ್ಟದ ತಾಯಿ ಮೈಸೂರಮ್ಮ ಬಂಗಾರಮ್ಮ. ಓಂ ಚಾಮುಂಡೇಶ್ವರಿಯೇ ನಮಃ. ಮಾರ್ನಿಂಗ್ ನಾವು ಹೊರಡ್ತಾ ಇದ್ವಿ ಮತ್ತೆ ವಾಪಸ್ ನಮ್ಮ ಊರಿಗೆ ಹೋಗೋಣ ಅಂತ. ಸೊ ಅಲ್ಲಿಂದ ಬರ್ಬೇಕಾದ್ರೆ ನಮಗೆ ಡಿ ಹೊಸೂರ್ ಅಲ್ಲಿ ಟಿಫನ್ ಮಾಡ್ಬೇಕು ಅಂತ ಅನಿಸ್ತು. ಹಂಗೆ ಅಲ್ಲಿ ವಿಚಾರಣೆ ಮಾಡಿದಾಗ ಇಲ್ಲ ಸರ್, ಇಲ್ಲಿ ಶ್ರೀದೇವಿ ಹೋಟೆಲ್ ಇದೆ, ಸೊ ನೀವು ಇಲ್ಲಿ ಟೇಸ್ಟ್ ಮಾಡ್ಬೋದು, ಸಸ್ಯಾಹಾರಿ ಚೆನ್ನಾಗಿರುತ್ತೆ. ನಮಸ್ಕಾರ, ನನ್ನ ಹೆಸರು ತಿಬ್ಬೇಗೌಡ ಅಂತ. ಡಿ ಹೊಸೂರ್ ಗೇಟಲ್ಲಿ 10 ವರ್ಷ ಆಗಿದೆ ಹೋಟ್ಲು ಮಡಿಗೆ ಹೈವೇಗು. ಹೊರಗಡೆ ಮಾಮೂಲಿ ಅಡುಗೆ ಕೆಲ್ಸಕ್ಕೆ ಹೋಗ್ತಿದ್ದೆ. ಹಂಗಾಗಿ ನಾನು ಸ್ವಂತ ಹೋಟ್ಲು ಬಿಸ್ನೆಸ್ ಮಾಡಿದ್ದೀನಿ. ಇಲ್ಲಿ ನಾನು ನನ್ನ ಮಗ ನಮ್ಮ ಮಿಸಸ್ಸೇ ಮಾಡ್ತಾ ಇರೋದು. ಸೌದೆ ಒಲೆ, ಗ್ಯಾಸ್ ಅಂತೂ ಉಪಯೋಗಿಸಲ್ಲ.
ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗ್ತದೆ, ಮಧ್ಯಾಹ್ನ 4 ಗಂಟೆ ಗಂಟ ಇರ್ತದೆ ಹೋಟ್ಲು. ನಮ್ಮಲ್ಲಿ ಕಾಫಿ ಟೀ ಎಲ್ಲ ದೊರೆಯುತ್ತದೆ. ಬೆಳಿಗ್ಗೆ ಇಡ್ಲಿ, ಪಲಾವು, ಚಿತ್ರಾನ್ನ, ದೋಸೆ ದೊರೆಯುತ್ತದೆ. ಮಧ್ಯಾಹ್ನ ಟೈಮು ಅನ್ನ, ಮುದ್ದೆ, ಉಪ್ಸಾರು, ಸಾಂಬಾರು ಎಲ್ಲ ದೊರೆಯುತ್ತದೆ. ನಮ್ಮಲ್ಲಿ ಮಲ್ಲಿಗೆ ಇಡ್ಲಿ ಫೇಮಸ್ಸು, 5 ಎಲ್ಲ ನಮ್ಮಲ್ಲಿ ಇಲ್ಲಿ ಗ್ರಾಹಕರು ಬರ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಬಂದು ಹೋಟ್ಲಿಗೆ ಬನ್ನಿ. ಎಣ್ಣೀರು ಗಾಡಿ, ಇಟ್ಟಿಗೆ ಗುಡ್ಡೋರು, ಇಲ್ಲಿ ಅರೆಗೆ ಕಲ್ಲೊಡಿಯೋರು ಎಲ್ಲ ಬರ್ತಾರೆ. ಎಸ್ಪೆಷಲಿ ಇಲ್ಲಿ ಮಲ್ಲಿಗೆ ಇಡ್ಲಿ, ತಟ್ಟೆ ಇಡ್ಲಿ, ಹಲವು ತರಹದ ಇಡ್ಲಿಗ ಇದೆ. ನೋಡಿ ಸರ್, ನೀವು ಟ್ರೈ ಮಾಡಿ ಅಂತ ಹೇಳಿದ್ರು. ಸೊ ಆ ಕಾರಣದಿಂದ ನಾವು ಅಲ್ಲಿ ಹೋದಾಗ ಅಲ್ಲಿ ತುಂಬಾ ಜನರು ಇದ್ರು. ಸೊ ಆಮೇಲೆ ನಾವು ಅಲ್ಲಿ ಕೆಲವೊಂದಿಷ್ಟು ಗ್ರಾಹಕರನ್ನ ಮಾತಾಡ್ಸಿದ್ವಿ. ಎಲ್ಲರಿಗೂ ನಮಸ್ಕಾರ. ಡಿ ಹೊಸೂರು ಗ್ರಾಮ ಇದು. ನನ್ನ ಹೆಸರು ಬೀರೇಶ್ ಅಂದ್ಬಿಟ್ಟು. ಡಿ ಹೊಸೂರು ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಡಿ ಹೊಸೂರು ಸರ್ಕಲ್ನಲ್ಲಿ ತಿಬ್ಬೇಗೌಡ ಅನ್ನೋರು ನಮ್ಮ ಪಕ್ಕದ ಗ್ರಾಮದವರು, ಬೇಡರಳ್ಳಿಯವರು. ಅವರು ಹೋಟ್ಲು ಮಾಡೋರು ಇಲ್ಲಿ. ನಮ್ಮ ಜನಗಳಿಗೆ ನಿಖರವಾದ ಬೆಲೆಯಲ್ಲಿ ಒಂದು ಇಡ್ಲಿ ಬಂದು 5 ರೂಪಾಯಿ, 10 ರೂಪಾಯಿ. ಇವತ್ತು ಮೊದಲೇ ಸ್ಟಾರ್ಟಿಂಗಲ್ಲಿ ಮಾಡಿದಾಗ 5 ರೂಪಾಯಿ ಮಾಡಿದರು, ಇವಾಗ 10 ರೂಪಾಯಿ ರೈಟು. ಚಿತ್ರಾನ್ನ ಬಂದು ಪ್ಲೇಟ್ 20 ರೂಪಾಯಿ. ನಿಖರವಾದ ಬೆಲೆಯಲ್ಲಿ ಈ ಹಳ್ಳಿ ಜನಕ್ಕೆ ಸೂಕ್ತವಾದಂಥ ಬೆಲೆಯಲ್ಲಿ ಇವತ್ತು ಹೋಟ್ಲು ಮಾಡ್ಕೊಂಡು ಹೋಗ್ತಾವ್ರೆ. ಮತ್ತು ಎಳ್ನೀರಿನವರು ಏನು ಇವತ್ತು ಬೆಳಿಗ್ಗೆ ಎದ್ದು ಕೂಲಿ ಕಾರ್ಮಿಕರು ಒಂದು ಕೂಲಿ ಮಾಡಲಿಕ್ಕೆ ಹೋಗ್ತಾರೆ, ಅವ್ರಿಗೆಲ್ಲ ನಿಖರವಾದ ಬೆಲೆಯಲ್ಲಿ ತಿಂಡಿ ಸಿಗ್ತದೆ ಈ ಜಾಗದಲ್ಲಿ. ಆಮೇಲೆ ಟೇಸ್ಟು ಭಾಳ ಟೇಸ್ಟಾಗಿ ಮಾಡ್ತಾರೆ. ಇಡ್ಲಿ ಬಂದು ಮಲ್ಲಿಗೆ ಇಡ್ಲಿ ಅಂತೇಳಿ, ಇಡ್ಲಿ ತಿಂತಾ ಇದ್ರೆ ಇನ್ನೂ 1-2 ತಿನ್ನಬೇಕು ಅಂತ ಅನ್ನೋ ರೀತಿಲಿ ಮಾಡ್ತಾರೆ. ಭಾಳ ಟೇಸ್ಟಾಗಿ ಮಾಡ್ತಾರೆ. ತಿಬ್ಬನ ಹೋಟ್ಲು ಅಂತನ್ನೋದು ಈ ಪಕ್ಕದ ಗ್ರಾಮದವರು ಕೂಡ ತಿಬ್ಬನ ಹೋಟ್ಲಿಗೆ ಹೋಗು ತಗೊಂಬ ತಿಂಡಿಯ ಅಂತ ಅನ್ನೋದು ಒಂದು ಫೇಮಸ್ ಇದೆ ಈ ಒಂದು ಸುತ್ತ ಗ್ರಾಮದಲ್ಲಿ. ಭಾಳ ಚೆನ್ನಾಗಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಟೀ ಬಂದು ಒಂದು ಟೀ ಇವತ್ತಿನ ಬೆಲೆಯಲ್ಲಿ 5 ರೂಪಾಯಿ ಈಗ ಕೊಡ್ತಾ ಇದ್ದು. ಈಗ ಮೊನ್ನೆ ಗ್ಯಾಸ್ ರೇಟ್ ಜಾಸ್ತಿ ಆಯಿತು ಅಂದ್ಬಿಟ್ಟು 6 ರೂಪಾಯಿ ಮಾಡೋರು ಅಷ್ಟೇ ಟೀ ರೈಟು. ಈ ಒಂದು ಇದರಲ್ಲಿ ಹಳ್ಳಿಲಿ ಗ್ರಾಮದಲ್ಲಿ ಇವತ್ತು ಜನಗಳಿಗೆ ನಿಖರವಾದ ಬೆಲೆಯಲ್ಲಿ ಸಿಗಬೇಕು, ಜನಗಳು ಒಳ್ಳೆಯದಾಗಬೇಕು. ಇದು ವಿಲೇಜ್ ಇರೋದ್ರಿಂದ ಜನಗಳಿಗೆ ನಿಖರವಾದ ಬೆಲೆ ಸಿಗಬೇಕು ಅಂತೇಳಿ ನಾವು ಈ ಜಾಗದ ಮಾಲೀಕರು, ನಾವೇ ಕರ್ಕೊಂಡ್ಬಂದು ಹೋಟ್ಲು ಮಾಡಿಸಿರೋದು. ಜಾಗ ಎಲ್ಲ ಇಂಪ್ರೂವ್ಮೆಂಟ್ ಆಗಬೇಕು. ಸರ್ ನಮಸ್ಕಾರ. ನಮಸ್ತೆ ಹೇಳಪ್ಪ. ಸರ್ ಇಲ್ಲಿ ನಾಷ್ಟ ಸಿಗುತ್ತೆ ಸರ್? ನಾಷ್ಟ ಮಾಡ್ಬೇಕಾ ನೀನು? ಅಲ್ಲಿ ಯಾಕೆ ಹೋಗ್ತೀಯಪ್ಪ? ಇಲ್ಲಿ ನಮ್ಮ ಶ್ರೀದೇವಿ ಹೋಟೆಲ್ ಇಲ್ಲೇ ದೊರೀತದೆ ಬಾ. ಒಳ್ಳೆ ಬೆಳಗಿನ ಜಾವ ಮೈಸೂರು ಮಲ್ಲಿಗೆ ಇಡ್ಲಿ, ದೋಸೆ, ಪ್ಲೇನ್ ದೋಸೆ, ಮಸಾಲೆ ದೋಸೆ ಎಲ್ಲ ದೊರೀತಕನಪ್ಪ. ಅಲ್ಲಿ ಯಾಕೆ ಕುಡಿಕ್ ಹೋಯ್ತೀಯಾ? ಒಳ್ಳೆ ಅದ್ಭುತವಾಗಿ ಮಾಡ್ತಾವ್ರೆ. ಸರ್ ಮಧ್ಯಾಹ್ನ ಸಿಗುತ್ತೆ? ಮಧ್ಯಾಹ್ನ ಟೈಮಲ್ಲಿ ಉಪ್ಸಾರು, ಮುದ್ದೆ ಎಲ್ಲ ಸಿಗುತ್ತೆ ಬಾಪ. ಶ್ರೀ ಆಂಜನೇಯ ಪ್ರಸನ್ನ, ಶ್ರೀ ತ್ರಿಪುರ ಸುಂದರಿ ಕೃಪೆ, ಶ್ರೀದಾಳ ಕಾಳೇಶ್ವರ ಪ್ರಸನ್ನರ ಆಶೀರ್ವಾದಗಳೊಂದಿಗೆ ತಿಬ್ಬೇಗೌಡರು ಹಾಗೂ ಅವರ ಸಹ ಕುಟುಂಬದವರು, ಸ್ನೇಹಿತರು ಮತ್ತು ಬಂಧು ಬಳಗದವರ ಸಹಕಾರದೊಂದಿಗೆ ಶ್ರೀದೇವಿ ಹೋಟೆಲ್ ಸ್ವಾಗತಿಸುತ್ತದೆ. ಶ್ರೀದೇವಿ ಹೋಟೆಲ್ ಸ್ವಾಗತಿಸುತ್ತದೆ. ನೆಕ್ಸ್ಟ್ ನಾವು ಏನ್ ಮಾಡಿದ್ವಿ, ಅಲ್ಲೇ ನಮ್ಮ ಚಲನಚಿತ್ರ ನಟರಾದ ಅಂಬಿಯನ್ನ ಮತ್ತು ಅಪ್ಪು ಸರ್ ಪ್ರತಿಮೆಗಳು ಕಾಣಿಸಿದ್ವು. ಅಂದ್ರೆ ಅದು ಡಿ ಹೊಸೂರ್ ಗೇಟ್ ಹತ್ರನೇ ಇದೆ. ಅದು ಇಟ್ ಇಸ್ ವೆರಿ ನಿಯರ್ ಟು ದಟ್ ಹೋಟೆಲ್. ಅಲ್ಲಿ ಹೋದ್ವಿ. ಅವ್ರನ್ನ ನಾವು ಅಲ್ಲಿ ಮಾತಾಡ್ಸಿದಾಗ ಅವ್ರು ಹೇಳಿದ್ರು, ಸರ್ ಇದಕ್ಕೂ ಒಂದು ಕಥೆ ಇದೆ ಅಂತ ಹೇಳಿದ್ರು. ಸತ್ಯ. ಯಾಕಂತಂದ್ರೆ ಪ್ರತಿಯೊಂದಕ್ಕೂ ಒಂದೊಂದು ಕಥೆಗಳು ಇದ್ದೇ ಇರುತ್ತೆ. ಯಾಕಂದ್ರೆ ಯಾವುದೇ ಒಂದು ರೂಪ ಪಡಿಬೇಕಾದ್ರೆ ಯಾವುದೋ ಒಂದು ಕಥೆಯ ಮುಖಾಂತರ, ಯಾವುದೋ ಒಂದು ಸನ್ನಿವೇಶದ ಮುಖಾಂತರ ಪ್ರತಿಯೊಂದು ಉಟ್ಕೊಂಡಿರುತ್ತೆ. ಅದಕ್ಕೆ ಇದು ಕೂಡ ಸಾಕ್ಷಿ ಆಯ್ತು. ಎಸ್ಪೆಷಲಿ ಅದಕ್ಕೆ ಅವ್ರ ಹೆಸರಿಟ್ಟಿರೋದು ಅಂಬಿ ಅಪ್ಪು ಅರಮನೆ ಅಂತ. ಅದ್ರ ಬಗ್ಗೆ ಕೇಳಿದಾಗ ಅಲ್ಲಿಯ ಜನರು ಅದ್ರ ಬಗ್ಗೆ ವಿಸ್ತರಿಸಿದ್ರು ನಮ್ಗೆಲ್ಲ. ನಮ್ಮ ಹೆಸರು ಮಾದೇವ್ ಅಂತ, ಡಿ ಹೊಸೂರು ಅವರು, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು, ಡಿ ಹೊಸೂರು ಗ್ರಾಮ. ಈ ಅಂಬು ಮತ್ತು ಅಪ್ಪು ತಳಿಯನ್ನ ನಾವು ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದು. ನಮ್ಮ ಊರ್ ಗ್ರಾಮಸ್ಥರು ಮತ್ತೆ
ನಮ್ಮ ಊರ್ ಮೊಮ್ಮಗ ಉಮೇಶ್ ಅವರು ಬೆಂಗಳೂರಲ್ಲಿದ್ರು. ಈ ಅಪ್ಪು ಅವರ ಪುತ್ಥಳಿನ ನಿರ್ಮಾಣ ಮಾಡೋದಕ್ಕೆ ಗ್ರಾಮಸ್ಥರು ಕೂಡ ಉಮೇಶ್ ಅವರು ಸಹಕಾರ ಕೊಟ್ಟಿದ್ದಾರೆ. ಯಾಕೆ ಇದನ್ನ ನಿರ್ಮಾಣ ಮಾಡಬೇಕು ಅಂದ್ರೆ, ನಮ್ಮ ರೆಬಸ್ಟರ್ ಅಂಬರೀಶ್ ಅವರು ಮಂಡ್ಯ ಜಿಲ್ಲೆ ಹುಟ್ಟಿ ಒಬ್ಬ ಚಲನಚಿತ್ರ ನಟ ಹಾಗೂ ಒಬ್ಬ ಲೋಕಸಭಾ ಸಚಿವರಾಗಿದ್ದಾಗ ಎಲ್ಲಾ ಜಿಲ್ಲಾ ಪಂಚಾಯತಿ ಅಲ್ಲ MP ಕೊಡ್ತಿಂದ ಎಲ್ಲಾ ಶಾಲೆಗಳಿಗೂ ಕೂಡ ಅವರು ಅನುದಾನವನ್ನು ತಂದು ಇದು ಕಾಂಪೌಂಡ್ ಮಾಡಿಸ್ಕೊಟ್ಟಿದ್ದಾರೆ. ಎಲ್ಲಾ ಕಡೆ ಕೆಲವು ಕಡೆ ಚೌಟ್ರಿ ಕಟ್ಸ್ಕೊಟ್ಟಿದ್ದಾರೆ. ಆ ಅಭಿಮಾನ ಇರೋದ್ರಿಂದ ನಾವು ನಮ್ಮ ಅಪ್ಪು ಮತ್ತು ಅಂಬರೀಶ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು ಎಂದು ಗ್ರಾಮಸ್ಥರು ತೀರ್ಮಾನ ತಗೊಂಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಾವು ಡಿ ಹೊಸೂರು ಗ್ರಾಮ, ಬೀರೇಶ್ ಅಂದ್ಬಿಟ್ಟು ಮುದ್ದೋಳ್ ತಾಲೂಕು, ಮಂಡ್ಯ ಜಿಲ್ಲೆ. ಅಂಬಿಯವರು ನಿಧನ ಹೊಂದಿದ್ದು ನಮಗೆ ಆಘಾತವಾಯಿತು. ಅವರ ಪುತ್ಥಳಿಯನ್ನು ಅನಾವರಣ ಮಾಡಬೇಕು ಅಂತೇಳಿ ನಮ್ಮ ಉಮೇಶ್ ಅವರು ಮತ್ತು ಅವರ ಸಂಘಟಕರೆಲ್ಲ ಸೇರಿ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ತಗೊಂಡಾಗ ನಾವು ಗ್ರಾಮದಲ್ಲಿ ಹಿರಿಯರ ಮುಖಾಂತರ ಮಾತಾಡಿ ಒಂದು ಜಾಗ ಬೇಕು, ಅವ್ರದ ಒಂದು ಅನಾವರಣವನ್ನು ಮಾಡೋಕ್ಕೆ ಜಾಗ ಬೇಕು ಅಂತ ಹೇಳಿದಾಗ ನಮ್ಮ ಗ್ರಾಮದಲ್ಲಿ ಯಜಮಾನರಿದ್ದರು, ಒಂದು 8 ಜನ ಯಜಮಾನರವರು ನಮ್ಮ ಗ್ರಾಮದಲ್ಲಿ, ಇವತ್ತು ಕೂಡ ಇದ್ದಾರೆ. ಅವ್ರನ್ನ ಕೇಳಿದಾಗ ಇಲ್ಲಿ ಒಂದು ಜಾಗ ಇತ್ತು, ಈ ಜಾಗನ ಇಲ್ಲಿ ಮಾಡ್ರಪ್ಪ ಅಂತೇಳಿ ನಮಗೆ ಒಂದು ಅನುಮತಿಯನ್ನು ಕೊಟ್ಟಾಗ ನಾವು ಉಮೇಶ್ ಅವರು ಏನೋ ಒಂದು ಚಿಕ್ಕದಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು. ಆದರೆ ಈ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಇವರು ಎಲ್ಲೋ ಬೇರೆ ಕಡೆಯಿಂದ ಕಲ್ಲೆಲ್ಲ ಆರ್ಡ್ರ್ ಕೊಟ್ಟು ಎಲ್ಲ ಮಾಡಿಸಿ ತಗೊಬಂದು ಕೂರಿಸಿ ಅಂಬರೀಷ್ ಅವ್ರದ್ದು ಪುತ್ಥಳಿ ಬಂತು. ಪುತ್ಥಳಿ ಬಂದಾಗ ಅಷ್ಟರಲ್ಲಿ ನಮ್ಮ ಅಪ್ಪು ಪುನೀತ್ ಅವರು ಕೂಡ ನಿಧನ ಹೊಂದ್ಬಿಟ್ರು. ಅದು ಬಹಳ ತುಂಬ ನಮಗೂ ಕೂಡ ಅದು ನೋವು ಉಂಟಾಯಿತು. ಏನು ಹಿಂಗೆ ಆಗ್ಬಿಡ್ತಲ್ಲ ಅಂದ್ಬಿಟ್ಟು ಅವಾಗ ಕೆಲಸನ ನಾವು ಅದನ್ನು ಅಂಬರೀಷ್ ಅವ್ರನ್ನೂ ಕೂಡ ಹಂಗೆ ಸ್ಟಾಪ್ ಮಾಡಿ ಅವ್ರದ್ದು ಕೂಡ ಅವ್ರ ಪುತ್ಥಳಿನೂ ಕೂಡ ನಾವು ಅನಾವರಣ ಮಾಡಬೇಕು ಅಂತೇಳಿ ಎಲ್ಲ ಕೂತಿ ತೀರ್ಮಾನ ತಗೊಂಡಾದಾಗ ಎಲ್ಲರೂ ಒಪ್ಕೊಂಡ್ರು. ಅವ್ರದ್ದು ಪಕ್ಕದಲ್ಲೇ ಕೂರಿಸ್ಬೇಕು ಅಂದ್ಬಿಟ್ಟು ತಿರ್ಗಾ ಅವ್ರದ್ದು ಒಂದು ಪುತ್ಥಳಿನ ಎಲ್ಲಿ ಅದೇ ಜಾಗದಲ್ಲಿ ನಾವು ಅಂಬರೀಷ್ ಅವ್ರದ್ದು ಏನು ಮಾಡಿದ್ರು ಉಮೇಶ್ ಅವರು ಅಲ್ಲೇ ಹೋಗಿ ಅವ್ರ ಹತ್ರ ಮಾತಾಡಿ ಅವ್ರ ಪುತ್ಥಳಿನೂ ಕೂಡ ನಾವು ಅಲ್ಲೇ ರೆಡಿ ಮಾಡಿಸಿ ಎರಡನ್ನೂ ಒಟ್ಟಿಗೆ ತಗೊಬಂದು ನಾವು ಭಾಳ ವಿಜೃಂಭಣೆಯಿಂದ ಜೋರಾಗಿ ಗ್ರ್ಯಾಂಡಾಗಿ ನಾವು ಅದನ್ನು ಕೂರಿಸಿ ನಾವು ಮಾಡಿದ್ವಿ. ಇವತ್ತು ಯಾವುದಾರ ಹಬ್ಬ ಹರಿದಿನ ಇತ್ಯಾದಿ ದಿನ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ನಮ್ಮ ಗ್ರಾಮದಲ್ಲಿ ಕಡೆ ಕಾರ್ತಿಕ ಸೋಮವಾರ ನಮ್ಮ ಉಮೇಶ್ ಅವರು ಅವ್ರ ತಾತ ಮಾಡ್ತಾಯಿದ್ರು, ಅದು ಮಾಡ್ಕೊಬತ್ತಿದ್ರು ಅವತ್ತಿನ ಕಾಲದಿಂದ. ಇವರು ಬೆಳೆದ ಮೇಲೆ ಹುಡುಗರು ಸ್ವಲ್ಪ ಜನಗಳಿಗೆ ಗ್ರಾಮದಲ್ಲಿ ಎಲ್ಲ ಅನ್ನದಾನ ಮಾಡಿಕೊಂಡು ಗ್ರ್ಯಾಂಡಾಗಿ ಮಾಡ್ಕೊಬಂದರು. ಅವತ್ತಿನ ದಿವಸ ವಿಶೇಷವಾಗಿ ಇವರಿಗೆಲ್ಲ ಈ ಅನಾವರಣಕ್ಕೆ ಪೂಜೆ ಎಲ್ಲ ಮಾಡಿಕೊಂಡು ಬರ್ತಾ ಇದ್ದಾರೆ. ಧನ್ಯವಾದಗಳು. ಜೈ ಕಲಿಯುಗದ ಕರ್ಣ ಅಂಬರೀಷ್ ಅಣ್ಣ. ಜೈ ನಗುಮುಖದ ಒಡೆಯ ಪುನೀತ್ ರಾಜ್ಕುಮಾರ್. ನೇರ ಮಾತಿನ ಗರಿಮೆ, ಜನಮನದ ಧೈರ್ಯದ ಪ್ರತಿರೂಪ, ನಗುಮುಖದ ಮೃದುತೆ, ಪ್ರೀತಿಯ ಶಾಶ್ವತ ಸ್ಪಂದನ, ಮಣ್ಣಿನ ಸುಗಂಧ ಹೊತ್ತ ಗಂಡು, ನ್ಯಾಯದ ದಾರಿಯಲ್ಲಿ ನಿಂತ ನಾಯಕ, ಕನಸುಗಳಿಗೆ ಬೆಳಕು ತಂದವ, ದಾನ ಧರ್ಮದ ದೀಪವಾಗಿ ಹೊತ್ತ ವ್ಯಕ್ತಿ. ಜೈ ಕಲಿಯುಗದ ಕರ್ಣ ಅಂಬರೀಷ್ ಅಣ್ಣ. ಜೈ ನಗುಮುಖದ ಒಡೆಯ ಪುನೀತ್ ರಾಜ್ಕುಮಾರ್. ಚಿತ್ರರಂಗದ ಆಕಾಶದಲ್ಲಿ ಹೊಳೆಯುವ 2 ಶಾಶ್ವತ ನಕ್ಷತ್ರಗಳು, ಜನಮನದ ದೇವರಾಗಿ ಉಳಿದ 2 ಅಮರ ಬೆಳಕುಗಳು. ಕಾಲ ಸಾಗಿದರೂ ಮಾಸದ ಹೆಸರು, ಹೃದಯಗಳಲ್ಲಿ ಜೀವಂತ ನೆನಪು, ಸ್ಫೂರ್ತಿಯ ದಾರಿಯಲ್ಲಿ ನಡೆಯುವವರಿಗೆ ಇವರೇ ನಿತ್ಯದ ದೀಪಗಳು.
ನೋಡಿ, ಜಗತ್ನಲ್ಲಿ ನಾವೇನು ದೇವರು ಅಂತ ಅಂದ್ಕೊಂಡಿದೀವಲ್ಲ, ಅವರೆಲ್ಲರೂ ಯುಗ ಯುಗಗಳಿಂದಲೂ ಒಳ್ಳೆಯ ಕಾರ್ಯಗಳನ್ನ ಮಾಡಿಕೊಂಡು ಬಂದಿರುವವರೇ. ಅವರೆಲ್ಲ ನಮ್ಮ ಮರೆಯಲಾಗದ ದೇವರುಗಳಾಗಿದ್ದಾರೆ. ಅದಕ್ಕೆ ಕವಿ ಹೇಳ್ತಾರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲಾ ಇವೆ ಈ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟೋ ಕಷ್ಟವು ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ನೋಡಿ, ಎಂತಹ ಅರ್ಥಗರ್ಭಿತವಾದಂತಹ ಸಾಲುಗಳು. ಕರ್ಣನ ಗುಣಗಳನ್ನ ಅಳವಡಿಸಿಕೊಂಡಿದ್ದ ಕಲಿಯುಗದ ಕರ್ಣ ಅಂಬಿಯನ್ನ, ನಗುಮುಖದ ಒಡೆಯ ಅಪ್ಪು ಸರ್. ಅವರ ಜೀವನ ತುಂಬಾನೇ ಗ್ರೇಟ್. ಅವರೆಲ್ಲ ಆದರ್ಶಮಯವಾಗಿದ್ದಾರೆ. ಒಬ್ಬ ವ್ಯಕ್ತಿ ಹಲವಾರು ಜನರ ಅಭಿಮಾನವನ್ನ, ಪ್ರೀತಿಯನ್ನ ಗಳಿಸಬೇಕಾದ್ರೆ ಒಳ್ಳೆಯ ಕಾರ್ಯದಿಂದ ಮಾತ್ರ ಸಾಧ್ಯ. ಅದಕ್ಕೆ ಇವರೆಲ್ಲರೂ ಸಾಕ್ಷಿಯಾಗಿದ್ದಾರೆ. ಪ್ರಪಂಚ ಪರ್ಯಟನೆ ಯೂಟ್ಯೂಬ್ ಚಾನಲ್ ವೀಕ್ಷಿಸಿದ ಮತ್ತು ಜಗತ್ತಿನ ಎಲ್ಲ ಸಚಿವಗಳಿಗೆ ಆರೋಗ್ಯಕರವಾದಂತಹ ಜೀವನವನ್ನ ದಯಪಾಲಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ನೆಕ್ಸ್ಟ್ ಎಪಿಸೋಡ್ಗಳೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಸ್ಟೇ ಟ್ಯೂನ್. ಪ್ರಪಂಚ ಪರ್ಯಟನೆ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ಸ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಪ್ರಪಂಚ ಪರ್ಯಟನೆ, ಪ್ರಪಂಚ ಪರ್ಯಟನೆ.